ಆವಾಗ ನಮ್ಮ ಅಹಂಕಾರ ಅಹಮ್ಮಗಳೆಲ್ಲ ಹಿಡಿದು ನಾನು ಅನ್ಕೊಂಡಿರೋದೇ ಬೇರೆ, ಈ ಪ್ರಪಂಚನೇ ಬೇರೆ ಅಂತ ನಿನಗೆ ಅರ್ಥ ಆಗುತ್ತೆ. ಅದಕ್ಕೆ ಇನ್ನೊಂದು 4-5 ವರ್ಷ ಬೇಕು ಮಗ. ಒಂದಷ್ಟು ಬೆನ್ನು ಚೂರಿಗಳು ಬೀಳ್ಬೇಕು, ಬ್ಯಾಕ್ ಸ್ಟಾಕ್ಗಳು ಬೀಳ್ಬೇಕು, ಕಾಲು ಇಳಿಬೇಕು, ಅವಮಾನ ಆಗ್ಬೇಕು. ನೀನ್ ಏನಕ್ಕೂ ಅಪ್ರಯೋಜಕ ಅಂತ ಈ ಸೊಸೈಟಿ ನೋಡ್ ಮಗ, ಈ ಪ್ರಪಂಚ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಿನ್ನ ಎದ್ದು ಬಿಸಾಕ್ಬಿಡ್ಬೇಕು. ಆವಾಗ ನೀನೇನು ಅಂತ ನಿನ್ ಕೆಪಾಸಿಟಿ ಗೊತ್ತಾಗುತ್ತೆ. ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಇದ್ದಾಗ ನನ್ನ ಒಂದ್ ನಿಮಿಷ ಬರ್ತದೆ, ಒಂದೇ ಒಂದು ನಿಮಿಷ ಇರಂಗೆ ಉಂಡ್ರ ಬುಜ್ಜಿ మీ బిడ్డలు డిగ్రీకి వచ్చే వరకు నేనే గెస్టిడా ಬರ್ದಿಟ್ಕೋ. ನಿಮ್ಮ ಮಕ್ಕಳು ಡಿಗ್ರಿಗೆ ಬಂದಾಗ 20 ವರ್ಷ ಆದ್ಮೇಲೆ ಸ್ಪೀಚ್ ನಿಮ್ಮ ಅಪ್ಪನ್ಗೆ ಹೇಳಿದ್ನ ಈ ಬಾತ್ 20 ವರ್ಷದಿಂದ ಅಂತೀನಿ ನಾನು. ಯಾರೋ ಹೇಳಿದ್ರು ಕೆಲವ್ರು, ನೋಡಿ ನೀವೇನಾದ್ರೂ ಸಾಧಿಸ್ತೀವಿ ಅಂತ ಹೋದ್ರೆ ನಿಮ್ ಸುತ್ತು ಇರೋ ಸರ್ಕಲ್ ಆಗಲ್ಲ ಅಂತಾರೆ, ಆಗೋದೇ ಇಲ್ಲ ಅಂತಾರೆ. ಹಂಗಾದ್ರೆ ಟ್ರೈ ಕೊಟ್ಟು ನೋಡ್ಬೇಕಾಗೋಗ್ತೀಯ. ಯಾಕಿದ್ ಹೇಳ್ತಿದ್ದೀನಿ ಅಂದ್ರೆ ಬ್ರದರ್, ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನೀವು ಬಹಳಷ್ಟು ಜನ ದೊಡ್ಡದಾಗಿ ಕನ್ಸು ಕಟ್ಕೊಂಡು ಬಂದಿದ್ದೀವಿ ನಾವು. ನನ್ಗಂದ್ರೆ ಯಾರೋ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ನಂಬಿರೋ 2 ದೇವಾಲಯಗಳು, ಸರ್ಕಾರಿ ಶಾಲೆ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆ. ಅದನ್ನು ಬದಲಿಸ್ತೀನಿ ನೋಡಿ. ಈಗ 10th ಸ್ಟ್ಯಾಂಡರ್ಡ್ ಅವ್ರಿಗೆ, ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಎವ್ರಿ ಮಂತು ಬ್ಯಾಂಗ್ಳೂರಲ್ಲಿ ಪೇಪರ್ ಪ್ರಿಪೇರ್ ಮಾಡಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿದಂಗೆ ಎಕ್ಸಾಮ್ ನಡೆಸ್ತಿದ್ದೀನಿ. ಡಿಸೆಂಬರಲ್ಲಿ ಸಿಲೆಬಸ್ ಮುಗಿಸಿ 120 ಮೆಂಬರ್ಸ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಬ್ಯಾಂಗ್ಳೂರ್ ಕರ್ಕೊಂಡೋಗಿ ಟ್ರೈ ಮಾಡ್ತೀನಿ. ಈ ಸಲ 625. ಅದು ಯಾಕೆ ನನ್ನ ಗೌರ್ಮೆಂಟ್ ಸ್ಕೂಲ್ ಬರಲ್ಲ ತೋರಿಸ್ತೀನಿ ನಾನು. ಬಹಳಷ್ಟು ಜನ ಸರ್ ನಾನು IAS ಓದ್ಬೇಕು, KAS ಓದ್ಬೇಕು ಅಂತ, IASಗೆ KAS ಓದ್ಬೇಕು ಅಂತ ಜೋರಾಗಿರುತ್ತೆ. ಬಟ್ ಆದ್ರೆ ತರಬೇತಿ ಕೋಚಿಂಗು ಬೆಂಗಳೂರಿಗೆ ಹೋದ್ರೆ 1.5 ಲಕ್ಷ ಬೇಕು. 1.5 ಲಕ್ಷ ಕೊಟ್ಟರು, 1.5 ಲಕ್ಷ ನೀವು ಕೋಚಿಂಗ್ಗೆ ಕೊಟ್ಟರು ಅಲ್ಲಿ ಫ್ರೀ ಕೋಚಿಂಗ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ನಾನು ಎವ್ರಿ ಸಂಡೇ ನಿಮಗೆ ಟಿಫನ್ ಊಟ ಕೊಟ್ಟು ನಾನು ಇನ್ನೊಂದು ತಿಂಗಳಲ್ಲಿ ಈಗ ಅಪ್ಲಿಕೇಶನ್ ತಲುಪಿಸ್ತೀನಿ. ಎನ್ರೋಲ್ ಆಗಿ 12ರಿಂದ 14 ಅವರ್ ಕೂರ್ಬೇಕು ಕ್ಲಾಸಲ್ಲಿ. ಆ ಕೆಪಾಸಿಟಿ ಇದ್ರೆ IAS KAS ಅಪ್ಲಿಕೇಶನ್ ಹಾಕಿ. ಇಲ್ಲಾಂದ್ರೆ ದಯವಿಟ್ಟು 1000 ರೂಪಾಯಿ 1500 ರೂಪಾಯಿ ಅಪ್ಲಿಕೇಶನ್ ಫೀಸು ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ 2 ತಾಸು ಕೂತ್ ಓದಕ್ಕಾಗಲ್ಲ, ನಾನು IAS KAS ಹಾಕ್ತೀನಿ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಟ್ರಯಲ್ ಹಾಕಿ. ಸಂಡೇ ಬೆಳಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 7 ಗಂಟೆ ಅಥವಾ 8 ಗಂಟೆವರೆಗೂ ಟಾಪ್ ಇನ್ಸೈಟ್ IAS ಅಕಾಡೆಮಿ, IAS ಬಾಬಾ ಅಂತ ಟಾಪ್ ಇನ್ಸ್ಟಿಟ್ಯೂಟ್ ಇಂದ ಟೀಚರ್ನ ನಾನು ಕರೆಸ್ತೀನಿ. ನೀವು 1 ರೂಪಾಯಿ ಕೊಡಬೇಡಿ, ತಿಂಡಿ ಊಟ ನಾನೇ ಕೊಡ್ತೀನಿ. ಎವ್ರಿ ಸಂಡೇ ನೀವು ಕುತ್ಕೊಂಡು ನೋಡಿ. ನಿಮ್ಮ ಕೈಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ಬಳಸದೆ ಕ್ಲಾಸ್ ಕೇಳಕ್ ನಿಮ್ಮ ಕೈಯಲ್ಲಿ ಹಾಕಿದ್ರೆ ಫೈನಲ್ ಇಯರ್ ಮುಗಿದ್ಮೇಲೆ ಅಪ್ಲಿಕೇಶನ್ ಹಾಕಿ. ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದ್ರೆ ಸುಮ್ಮನೆ ನಿಮ್ಮ 4-5 ವರ್ಷ ವೇಸ್ಟ್ ಮಾಡ್ಕೋಬೇಡಿ. ಅದು ಆಗೋದು ಇಲ್ಲ, ಹೋಗೋದು ಇಲ್ಲ. ಒಂದು ಕೆಲಸಕ್ಕೆ ಹೊರಟೋಗ್ಬಿಡಿ, ನೆಮ್ಮದಿಯಾಗಿ ಸೆಟ್ಲ್ ಆದ್ರೂ ಆಗ್ತೀರಾ. ಸುಮ್ನೆ ಎಲ್ಲ ಕನಸು ಕಾಣಬಾರ್ದು. ಒಂದು 8-10 ತಾಸು ಕೂರಕ್ಕಾಗದೆ ನಾನು KAS ಹೋಗ್ತೀನಿ, IAS ಹೋಗ್ತೀನಿ, ಇವೆಲ್ಲ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನಿಮಗೆ ಗೊತ್ತಿರಬೇಕು, ಕೆಲವರು MBBS ಹುಡುಗರು, ನೀವು ನನ್ನ ಸ್ಟೂಡೆಂಟ್ಸು ಫೈನಲ್ ಇಯರ್ ಆಯ್ತಾ, ಒಂದು ಫೈನಲ್ ಇಯರ್ ಆಗಿ 8 ತಿಂಗಳಿಗೆ IAS ಟಾಪರ್ ಆಗೋದ ಅವನು. ನಾನು ಕೇಳಿದೆ ಹೆಂಗ್ ಓದ್ತೆ ಅಂತ. ಅವ್ರೇನಿಲ್ಲ, ದಿನಕ್ಕೆ 18 ಅವರ್ ಲೈಬ್ರರಿಯಲ್ಲಿ ಕೂತ್ ಬಿಡ್ತಾರೆ. ಬಟ್ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಕೈಲಿ ಆಗಲ್ಲ ಅಂತಲ್ಲ, ನಮ್ಮ ಕೈಲಿ ಒಂದು 5-6 ತಾಸು ಕೂರೋದು ಕಷ್ಟ. ಯಾವಾಗ ನಮ್ಮ ಕೈಲಿ ಕೂರಕ್ಕಾಗಲ್ವೋ, ನಾವು 4 ವರ್ಷ ಅಲ್ಲ 5 ಅಟೆಂಪ್ಟ್ ತಗೊಂಡ್ರು ನಮ್ಮ ಕೈಲಿ ಆಗಲ್ಲ. ನಿನ್ ಕೈಲಿ 8-10 ಅವರ್ ಒಂದು ಸ್ಟ್ರೆಚಲ್ಲಿ ಕೂರಕ್ಕಾದ್ರೆ ದಯವಿಟ್ಟು ಆ ಎಕ್ಸಾಮ್ ಬಗ್ಗೆ ಕನ್ಸಿಟ್ಕೋ ರಜಾ. ಇಲ್ಲ ಅಂದ್ರೆ ಟ್ರೈ ಮಾಡು, ಒಂದು 6 ತಿಂಗಳು 1 ವರ್ಷ ಓದು. ನೋಡು, ಒಂದು ಹೇಳ್ತೀನಿ ಕೇಳಿಸ್ಕೋ. ಬಹಳಷ್ಟು ಜನ ಅಂದ್ರು ನಾನು ಸಕ್ಸಸ್ ಆದ್ರೆ ಚೆನ್ನಾಗಿರ್ತೀನಿ ಅಂತ. ಹಂಗೇನಿಲ್ಲ. ಅಮ್ಮಮ್ಮ ಅಂದ್ರೆ ಇವಾಗ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು, ಮೆಸ್ ಬಿಲ್ಲು, ಅಮ್ಮಮ್ಮ ಅಂದ್ರೆ EMI ಕಟ್ಟಕ್ಕೆ ಸ್ಟ್ರಗಲ್ ಇರುತ್ತೆ, ಬ್ಯಾಂಕ್ ಒಂದು ಟಾರ್ಚರ್ ಇರುತ್ತೆ. ಬಟ್ ಒಂದ್ಸಲ ನೀನು ಅನ್ಕೊಂಡಿದ್ದು ಆಗೋಗುತ್ತೆ ನೋಡು, ಆವಾಗ ಸ್ಟಾರ್ಟ್ ಆಗುತ್ತೆ ಮಗ ಗೇಮ್. ಆವಾಗ ಗೊತ್ತಾಗುತ್ತೆ ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ಅಂತ. ದಯವಿಟ್ಟು ನಾನು ಎಲ್ರಿಗೂ ಹೇಳ್ತೀನಿ, ಪ್ಲೀಸ್ ಡ್ರೀಮ್ ಬಿಗ್. ಪ್ರಪಂಚ ಸ್ವಾರ್ಥ ಮಗ, ಹೌಸ್ಫುಲ್ ವಿತ್ ಸೆಲ್ಫಿಶ್ ಪೀಪಲ್. ದಯವಿಟ್ಟು ನಿಮ್ಮ ಅಣ್ಣನಾಗ ಹೇಳ್ತೀನಿ, ದಯವಿಟ್ಟು ನನ್ನ MLA ತರ ನಾನು ಒಂದು 10 ನಿಮಿಷ ಮಾತಾಡುವಾಗ ಯಾರು ಕೂಗದೆ ಒಂದು 10 ನಿಮಿಷ ನಿಮ್ಗೆ ಒಂದು ಲೈಫ್ ಲೆಸನ್ ಹೇಳ್ಬಿಡ್ತೀನಿ. ಸೈಲೆಂಟಾಗಿ ಕೇಳಿಸ್ಕೊಳ್ಳಿ.